ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಿಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ನೈಲಲ್ಲಿ ಗೊತ್ತಾಗಿರುತ್ತೆ. ಆದರೂ ಹೇಳ್ತೀನಿ, ಹಳೆ ಊರಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಮನೆ ದೇವರು, ನಮ್ಮ ಮನೆ ಹೆಣ್ಣು ದೇವರು. ಸೊ ಅದಕ್ಕೆ ಏನಿಹ ಹೋಗ್ತಿದ್ದೀನಲ್ಲ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಿ, ಶೇರ್ ಮಾಡಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ನೋಡೋಣ. ಇದೇನಾ? ಎಸ್, ಹಾಗೆ ನಮ್ಮ ಅತ್ತೆ ಮಾವನ ಕರ್ಕೊಂಡು ಆಲ್ಮೋಸ್ಟ್ ನಾವು ಹಳೆ ಊರಮ್ಮ ಹತ್ರ ರೀಚ್ ಆದ್ವಿ. ಸೊ ಹೋಗುವಾಗಲೇ ನೀವು ನೋಡ್ತಿರ್ಬೋದು, ನಾವು ನಮ್ಮೂರ ದೇವರು ಯಾವುದು ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ತುಂಬ 24 ಹಳ್ಳಿ ಏನೋ ಸೇರಿ ಮಾಡೋ ಹಬ್ಬ ಇದು, ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ನಮ್ಮ ಊರು ಸುಗ್ನಹಳ್ಳಿ ದೇವರು ಯಾವುದು ಅಂತ ಹುಡುಕ್ತಾ ಇದ್ವಿ ನಾವು. ಸೊ ಹೋಗುವಾಗ ಆನ್ ದ ವೇ ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಎಸ್, ಹಾಗೆ ಕಾರ್ನ ಪಾರ್ಕ್ ಮಾಡಿ ಮತ್ತು ನಮ್ಮ ಅತ್ತೆ ಬ್ಯಾಂಗ್ಳೂರಿಂದನೇ ತಂಬಿಟ್ಟು ಆರತಿ ಮಾಡ್ಕೊಬಂದಿದ್ರು. ಮನೆ ದೇವರಾಗಿರೋದ್ರಿಂದ ಆರತಿ ಮಾಡಬೇಕು ಅಂತ. ಆ್ಯಕ್ಚುಲಿ ಊರಲ್ಲೇ ದೇವ್ರು ಹೊಡುವಾಗಲೇ ಮಾಡಬೇಕಾಗಿತ್ತು, ನಾವು ಬರೋದು ಲೇಟ್ ಆಗಿದ್ದರಿಂದ ಸೊ ಅಲ್ಲಿಗೆ ತೊಗೊಬಂದು ಆರತಿ ಮಾಡೋಣ ಅಂತ. ಸೊ ತುಂಬ ದೂರನೇ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ, ಯಾಕಂದರೆ ಜನ ಜಾಸ್ತಿ ಇದ್ದರು ಮತ್ತು ಕ್ರೌಡ್ ಮುಂದೆ ಕಾರೆಲ್ಲ ತೊಗೊಂಡೋಗೋಕ್ಕಾಗಲ್ಲ ಅಂತ ಪೊಲೀಸವರೆಲ್ಲ ತುಂಬ ಹಿಂದೆನೇ ನಿಲ್ಲಿಸಿದ್ರು. ನೀವು ನೋಡ್ತಿರ್ಬೋದು ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮು ಹಳೆ ಊರಮ್ಮ ಜಾತ್ರೆಗೆ ಹೋಗಿರೋದು. ನಾನು ಯಾವತ್ತೂ ಹೋಗಿಲ್ಲ. ನಮ್ಮ ಊರ ಹತ್ರ, ನಾನು ಹುಟ್ಟಿ ಬೆಳೆದಿದ್ದು ಊರ ಹತ್ರನೇ ಇದು. ಬಟ್ ಆವಾಗೆಲ್ಲ ಯಾವತ್ತೂ ನಾವು ಹೋಗಿರಲಿಲ್ಲ. ಮದುವೆ ಆದಮೇಲೂ ಕೂಡ ಇದೇ ಫಸ್ಟ್ ವರ್ಷ ನಾವು ಹಳೆ ಊರಮ್ಮ ಜಾತ್ರೆಗೆ ನಾನು ನಮ್ಮ ಹಸ್ಬೆಂಡ್ ಹೋಗಿರೋದು. ನೀವು ನೋಡ್ತಿರ್ಬೋದು, ಪ್ರತಿ ಒಂದೊಂದು ಊರಿಂದ ಒಂದೊಂದು ದೇವ್ರು ಬರುತ್ತೆ, ಎಲ್ಲ ಮೆರವಣಿಗೆ ಎಲ್ಲ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಏನು ಸಖತ್ತಾಗಿದೆ. ಯಾವುದೋ ಪ್ಯಾಲೇಸ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಹಳೆ ಊರಮ್ಮ ಟೆಂಪಲ್ನ ರೆಡಿ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಕ್ರೌಡ್ ಇನ್ನೂ ತುಂಬ ಇತ್ತು. ಇದು ನಾವು ಹೋಗುವಾಗ ಜಸ್ಟ್ ಏನಂದರೆ ಅರೌಂಡ್ ಒಂದು 6 o'clock ಅಂತ ಅನಿಸುತ್ತೆ. ಇದು ಬಿಫೋರ್ ಕೊಂಡದ ದಿನ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಪಟಾಕಿ ಎಲ್ಲ ಹೊಡೆದ್ರು. ಇದು ಆ್ಯಕ್ಚುಲಿ ನಮ್ಮ ಊರು ಸುಗ್ನಹಳ್ಳಿ ಇದು ದೇವಸ್ಥಾನದ್ದು. ಇದು ಇವಾಗೇನು ಹೋಯ್ತು ಇದು ನಿಮಗೆ ಆ್ಯಕ್ಚುಲಿ ಇನ್ನೊಂದು ಇನ್ಸಿಡೆಂಟ್ ಹೇಳಲೇಬೇಕು. ಎಸ್, ನಮ್ಮತ್ತೆ ಇಲ್ಲಿ ಆರತಿದು ಎಲ್ಲ ಪೂಜೆ ಎಲ್ಲ ಮಾಡ್ತಿರುವಾಗ ಅಲ್ಲಿ ಒಂದು ದನ ಏನೋ ಬರುತ್ತಲ್ಲ, ಅದು ಏನೋ ಒಬ್ರಿಗೆ ಯಾರಿಗೂ ಗುದ್ದು ಸ್ವಲ್ಪ ಎಲ್ಲ ಏಟೆಲ್ಲ ಆಗಿತ್ತು, ಪಟಾಕಿ ಸೌಂಡ್ಗೆ ಭಯ ಪಟ್ಕೊಂಡು. ಎಸ್, ನಾವು ಹಳೆ ಊರಮ್ಮ ಟೆಂಪಲ್ ದರ್ಶನ ಮಾಡೋಣ ಅಂತ ಕ್ಯೂ ನಿಂತಿದ್ವಿ. ಹಾಗೆ ಒಂದು ವಿಡಿಯೋ ಮಾಡಿದೆ. ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಇದು ಏನೂ ಅಲ್ಲ, ತುಂಬ ಜನ ಇದ್ದರು ಇನ್ನೂ. ಸೊ ಹೇಗೋ ಹೋಗಿ ಆನಂತರ ಕೊಂಡ ಆಯೋದಕ್ಕೆ ಇದೆಲ್ಲ ಸೌದೆ ಎಲ್ಲ ಏನಿಟ್ಟಿದ್ದಾರೆ ಇದೆಲ್ಲ ಕೊಂಡಕ್ಕೆ ಹಳ್ಳ ಅಂತ ಬರುತ್ತೆ, ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ಅದನ್ನು ಅದ್ರ ಮೇಲೆ ರೌಂಡ್ ಹಾಕ್ತಾ ಕೇಳ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಮಾವ ಹೇಳಿದ್ರು. ಸೊ ನಾನು ಅದನ್ನು ಮಾಡಿ, ನೀವು ನೋಡ್ತಿದ್ದೀರ ರಥ ತೇರು ಅಂತಾರಲ್ಲ ಇದೆಲ್ಲ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕೊಂಡ ನೆಕ್ಸ್ಟ್ ಮಾರ್ನಿಂಗ್ ಇದ್ದಿದ್ದು, ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಏನೋ ಜಾತ್ರೆಗೆ ಹೋಗಿ ಎಲ್ಲ ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ಹಾಗೆ ನಮ್ಮೂರಿಗೆ ಬಂದಿದೆ, ನಮ್ಮೂರ ಕಿಲಾರಕ್ಕೆ. ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಸುಗ್ನಹಳ್ಳಿಗೆ ಹೋಗಿ ಹಳೆ ಊರಮ್ಮ ದೇವಸ್ಥಾನ ಮತ್ತೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ಎಸ್, ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ, ಆ್ಯಂಡ್ ಆಲ್ಸೋ ಮೈ ಹಸ್ಬೆಂಡ್. ಎಸ್, ನಾನು ಮೊದಲೇ ಹೇಳ್ದಂಗೆ ನಮ್ಮೂರು ಕಿಲಾರ. ಸೊ ಈಗ ಕಿಲಾರದಿಂದ ಸುಗ್ನಹಳ್ಳಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಇದೇ ರೂಟಲ್ಲಿ ನಮ್ಮದು ಗದ್ದೆ ಇದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಏನೋ ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲ, ಏನೂ ಹಾಕಿಲ್ಲ. ಇದೇ ರೀ, ಈ ಜೋಳದ ಪಕ್ಕ ಇದು ಇದೆಯಲ್ಲ ಖಾಲಿ, ಇದು ಇಲ್ಲಿ ಇದಿಷ್ಟು ನಮ್ಮದೇ. ಇದು ಅಂದರೆ ಇವರು ಉಂಗುರದವ್ರು ಮಾಡ್ಕೊಂಡಿದ್ದಾರೆ. ನಾವು ಫಸ್ಟ್ ಟೈಮು ಏನೋ ಇದು ಮಾಡಿಸಿದ್ವಿ, ಏನೋ ರೇಷನ್ ಕಾರ್ಡು. ಹಾಗೆ ಊರಿಗೆ ಬಂದಿದ್ವಲ್ಲ, ಹಾಗೆ ತಮ್ಮನೇಲಿ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಯಾರ್ದು ತಮ್ಮ ವರ್ಕ್ ಆಗ್ತಾಯಿಲ್ಲ, ಅಂದರೆ ಆಗ್ತಿಲ್ಲ ಅಂತಿದ್ದಾರೆ. ಏನಾಗಿದೆ ಅಂತ ಗೊತ್ತಿಲ್ಲ ನೈಸಿ. ಸೊ ಅಗೇನ್ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಅಗೇನ್ ಫೈನಲಿ ಬ್ಯಾಂಗ್ಳೂರ್ಗೆ ಹೊರಟ್ವಿ. ಇನ್ನೂ ತುಂಬ ವೀಡಿಯೋ ಮಾಡೋದಿತ್ತು. ಕೊಂಡಕ್ಕೆಲ್ಲ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ವೀಡಿಯೋ ಎಲ್ಲ ಮಾಡಿ ನಿಮಗೂ ತೋರಿಸ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಲಿಲ್ಲ. ಎಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.